ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಕೊಟ್ಟಿದ್ದನ್ನು ಇಟ್ಕೊಳ್ಳೋರು ಅಲ್ಲವೇ ಅಲ್ಲ ಗುರು. ನಾವು RCB ನಾವು ಚೇಸ್ ಕಿಂಗು ವಿರಾಟ್ ಕೊಹ್ಲಿ ಅವ್ರ ಆಟ ಹೆಂಗಿತ್ತು, ದೇವದತ್ ಪಡಿಕ್ಕಲ್ ಅವ್ರ ಆಟ ಹೆಂಗಿತ್ತು, ನಮ್ಮ ಬಾಲರ್ಸ್ಗಳ ಆಟ ಹೆಂಗಿತ್ತು. ಮ್ಯಾಚ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದೇ ರಿಕ್ವೆಸ್ಟು, ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಗಂಟೆನ ಹೊಡೀರಿ. ವೀಡಿಯೋಸ್ ನೋಡ್ತಿದ್ರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಸಪೋರ್ಟು ಭಾಳ ಮುಖ್ಯ ನನಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟು 2 ದಿನದ ಹಿಂದೆ ನಾವು ಮ್ಯಾಚನ್ನು ಸೋತಿದ್ವಿ. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆ ಮ್ಯಾಚಿಂದ. ಎಲ್ಲನೂ ಫ್ಲಾಪ್ ಆಗಿ ಹೋಗಿತ್ತು. ಬಾಲಿಂಗ್ ಚೆನ್ನಾಗಿತ್ತು, ಬಟ್ ಎಕ್ಸಿಕ್ಯೂಷನಲ್ಲಿ ಎಡವ್ಬಿಟ್ರು ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಟಿಂಗು ಕಂಪ್ಲೀಟ್ಲಿ ಫ್ಲಾಪ್ ಆಗಿ ಹೋಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರು ನಮಗೇನು ಕೊಟ್ಟರೋ ಅದನ್ನು ನಾವು ಅವ್ರ ಸ್ಟೇಡಿಯಮ್ಗೆ ಹೋಗಿ ವಾಪಸ್ಸು ತಗೊಳ್ರಪ್ಪ, ಕೊಟ್ಟಿದ್ದನ್ನು ನಾವು ಇಟ್ಕೊಳ್ಳಲ್ಲ ಅಂತ ಕೊಟ್ಟಿರೋದು. ಆ್ಯಂಡ್ ಫಸ್ಟು ಫೀಲ್ಡಿಂಗು ಅಂದರೆ ಟಾಸ್ನ ಗೆದ್ದು ಫೀಲ್ಡಿಂಗ್ನ ಚೂಸ್ ಮಾಡ್ತಾರೆ. ಬಟ್ ನಾನೊಂದು ಥಿಂಕ್ ಮಾಡಿದ್ದೆ, ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಟಾಸ್ ಆಗೋ ಟೈಮಲ್ಲಿ ಟೇಲ್ಸ್ ಅಂತ ಹೇಳಿದರು. ರಜತ್ ಪಟಿದಾರ್ ಅವರು ಅಲ್ಲೋಗಿ ಹೆಡ್ಸ್ ಹೇಳಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೆಡ್ಸೇ ಹೇಳಿದ್ರು, ಹೆಡ್ಸೇ ಬಿತ್ತು. ಆ್ಯಂಡ್ ಟಾಸ್ನ ಗೆದ್ದು ನಾವು ಫೀಲ್ಡಿಂಗ್ನ ಚೂಸ್ ಮಾಡಿದ್ದು. ಫೀಲ್ಡಿಂಗು ತುಂಬ ಚೆನ್ನಾಗಿತ್ತು ಗುರು. ಕ್ಯಾಚ್ ಬಂದರೆ ಮಿಸ್ ಮಾಡಲಿಲ್ಲ. ಆ್ಯಂಡ್ ಬೌಲರ್ಸು, ಎಸ್ಪೆಷಲಿ ಬೌಲರ್ಸು ಇದೇ ಗ್ರೌಂಡಲ್ಲಿ ಪ್ರಿಯಾಂಶ್ ಆರ್ಯನ ಯಾವುದೋ ಆರ್ಯ ಇದ್ದಾರಲ್ಲ ಅವ್ರ ಕಡೆ, ಅವರು ಸೆಂಚುರಿ ಹೊಡೆದಿದ್ರಪ್ಪ CSK ಮೇಲೆ. ಅವರೆಲ್ಲಿ ಮತ್ತೆ ನಮಗೆ ಥ್ರೆಡ್ ಆಗಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಥರ ಆಗೋದಕ್ಕೆ ಬಿಡಲೇ ಇಲ್ಲ RCB ಪ್ಲೇಯರ್ಗಳು. ಏನು ಬಾಲಿಂಗ್ ಹಾಕೋದು ಅಂದರೆ ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಸಖತ್ ರನ್ನೇ ಮಾಡಿದ್ರಂತ ನೋಡೋಕೆ ಹೋದರೆ ಒಳ್ಳೆ ರನ್ಸೇ ಮಾಡಿದರು. ಬಟ್ ಕೃಣಾಲ್ ಪಾಂಡೆ ಅವ್ರನ್ನ ಮೆಚ್ಚಲೇಬೇಕು ಗುರು. ವಿಕೆಟ್ ತೆಗಿತಾರೆ. ಫಸ್ಟು ಯಾರ್ದದು ಪ್ರಿಯಾಂಶ್ ಆರ್ಯ ವಿಕೆಟು ಸೇಮ್ ಟೀಮ್ ಡೇವಿಡ್ಡೆ. ಒಂಥರ ಟೀಮ್ ಡೇವಿಡ್ಡು ಪಂಜಾಬ್ ಕಿಂಗ್ಸಿಗೆ ಬೆನ್ನುಗತ್ತಿರೋ ಬೇತಾಳ ಥರ ಆಗಿಬಿಟ್ಟಿದ್ದಾರೆ. ಚಿನ್ನಸ್ವಾಮಿಲಿ ಕೂಡ 50 ರನ್ ಹೊಡೆದ್ರು. ಆಮೇಲೆ ಒಂದು 2-3 ಕ್ಯಾಚ್ ಹಿಡಿದ್ಬಿಟ್ರು. ಆಮೇಲೆ ಇವತ್ತು ಕೂಡ 2 ಕ್ಯಾಚ್ ಕೃಣಾಲ್ ಪಾಂಡೆ ಅವರ ಬಾಲಲ್ಲಿ 2 ಕ್ಯಾಚ್ ಅಂದರೆ 2 ವಿಕೆಟ್. ಕೃಣಾಲ್ ಪಾಂಡೆ ಅವರು ಕ್ರೂಷಿಯಲ್ ವಿಕೆಟು. ತುಂಬ ಚೆನ್ನಾಗಿ ಓಪನರ್ಸ್ಗಳನ್ನ ಇಬ್ಬರನ್ನೂ ಕಿತ್ತಾಕಿದ್ದು. ಅದ್ಭುತವಾಗಿರೋ ಒಂದು ಬಾಲಿಂಗು. ಆ್ಯಂಡ್ ರೊಮಾರಿಯೋ ಶೇಫರ್ಡ್ ಈ ಚೇಂಜು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಯಾಕಂದರೆ ಅವರು ಬಾಲಿಂಗ್ನೂ ಮಾಡ್ತಾರೆ ಆ್ಯಂಡ್ ಫಿನಿಷರ್ ಕೂಡ ತುಂಬ ಚೆನ್ನಾಗಿ, ತುಂಬ ದೂರ ಹೊಡೆಯೋಂಥ ಪ್ಲೇಯರು. ಅದ್ಭುತವಾಗಿ ಒಳ್ಳೆ ಚೇಂಜ್ ಅಂತಲೇ ಹೇಳ್ಬೋದು. ಲಿವಿಂಗ್ಸ್ಟೋನ್ ಇದ್ದಿದ್ರೆ ಏನು ಕಿತ್ತಾಕೋದಕ್ಕೂ ಆಗ್ತಾ ಇರಲಿಲ್ಲ ನಾವು. ಆ್ಯಂಡ್ ಒಳ್ಳೆ ಬಾಲಿಂಗ್ ಅಂತ ಹೇಳ್ಬೋದು ರೊಮಾರಿಯೋ ಶೆಫರ್ಡು. 3ನೇ ವಿಕೆಟ್ ಅವರೇ ತೆಗೆಯೋದು, ಕ್ರೂಷಿಯಲ್ ವಿಕೆಟು. ಶ್ರೇಯಸ್ ಅಯ್ಯರ್ ಅವರು ಕಚ್ಕೊಂಡ್ರೆ ಪಿಚ್ಚಲ್ಲಿ ಯಾವ ಥರ ರನ್ಸ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅಂತ ಶ್ರೇಯಸ್ ಅಯ್ಯರ್ ಅವರ ವಿಕೆಟನ್ನು ತೆಗಿತಾರೆ ಗುರು. ಒಳ್ಳೆ ಸ್ಲೋಯರ್ ಒನ್ನು ಅವರು ಹೊಡೆಯೋಕೆ ಹೋಗ್ತಾರೆ. ಸ್ಟ್ರೇಟೇ ಹೊಡೆದ್ರೂ ಕೂಡ ಅಷ್ಟು ಪಾಸ್ ಆಗಲ್ಲ ಬಾಲು ಮುಂದ್ಗಡೆ. ಔಟ್ಫೀಲ್ಡ್ ಕೂಡ ಫಾಸ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಡ್ರೈ ಇರೋದ್ರಿಂದ ಸ್ವಲ್ಪ ನಿಂತು ಬಂದರೂ ಕೂಡ ಬಾಲು ಒಳ್ಳೆ ಬ್ಯಾಟಿಂಗ್ ಆಡ್ಬೋದಾಗಿತ್ತು. ಬಟ್ ಕ್ಯಾಚ್ ಕೊಟ್ಟರು. ಅಲ್ಲಿನೂ ಅದ್ಭುತವಾಗಿ ಕೃಣಾಲ್ ಪಾಂಡೆ ಅವರ ಒಂದು ಇನ್ವಾಲ್ವ್ಮೆಂಟ್ ಹೆಂಗಿದೆ ಅಂತಂದರೆ, ಬಾಲಿಂಗಲ್ಲಿ ವಿಕೆಟ್ ತೆಗೆದ್ರು, ಆ ಕಡೆ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಸುಯೇಶ್ ಶರ್ಮಾ ಅದು ಗುರು. ಇವತ್ತು ನಾನು ನೋಡಿದ್ದು ನಿಜವಾಗ್ಲೂ ಅವ್ರ ಬಾಲಿಂಗ್ ಏನಪ್ಪ ಅಂತ. ಹಾಕಬೇಕಾಗಿತ್ತು ಲೆಂತ್ ಬಾಲ್ ಹಾಕಿದ್ರೆ ಅವರು ತುಂಬ ಡೇಂಜರಸ್ ಪ್ಲೇಯರ್ ಆಗ್ತಾರೆ ಆಪೋನೆಂಟ್ಗಳಿಗೆ. ಚಿನ್ನಸ್ವಾಮಿಲಿ ಉಲ್ಟಾ ಅಂತಂದರೆ ಹೆಂಗಂದರೆ, ಚಹಲ್ ಅವರು ಚಿನ್ನಸ್ವಾಮಿಲಿ ಬಂದು ಡಾಮಿನೇಟ್ ಮಾಡಿ 2 ವಿಕೆಟ್ನ ತೊಗೊಂಡಿದ್ದು. ಸುಯೇಶ್ ಅವರು ಏನೂ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ದುಬಾರಿ ಆಗಿದ್ದರು. ಅದೇ ಉಲ್ಟಾ ಆಗಿರೋದಿಲ್ಲಿ. ಚಹಲ್ ಅವರು ಅವ್ರ ಗ್ರೌಂಡಲ್ಲಿ ದುಬಾರಿ ಆದರು, ಬಟ್ 1 ವಿಕೆಟ್ ಬಂತು. ಬಟ್ ಸುಯೇಶ್ ಶರ್ಮಾ ಅವರು ನಿಜವಾಗ್ಲೂ ಗುರು ಒಳ್ಳೆ ಬಾಲಿಂಗ್ ಅಂತಲೇ ಹೇಳ್ಬೋದು. 2 ವಿಕೆಟ್ ತೊಗೊಂಡ್ರು, ಒಳ್ಳೆ ಎಕನಾಮಿನು. ಆಮೇಲೆ ಭುವನೇಶ್ವರ್ ಅವ್ರಿಗೆ 1 ವಿಕೆಟ್ ಬರಲೇ ಇಲ್ಲ. ಆಮೇಲೆ ಹ್ಯಾಸಲ್ವುಡ್ ಅವರು ಕೂಡ ಒಳ್ಳೆ ಎಕ್ಸಿಕ್ಯೂಷನು. ಡೆತ್ತಲ್ಲಿ ಸೂಪರ್ವಾಗಿ ಮಾಡಿದ್ದು ನಮ್ಮ RCBಯ ಬಾಲಿಂಗ್ ಅಟ್ಯಾಕು. ಬರೀ ಎಷ್ಟು ಕೊಡ್ತಾರೆ, 29 ರನ್ ಏನೋ ಕೊಡ್ತಾರೆ ಅಷ್ಟೇ ಲಾಸ್ಟ್ 4 ಓವರಲ್ಲಿ. ಅದ್ಭುತವಾಗಿತ್ತು ಆ ಯಾರ್ಕರ್ಸ್ಗಳು ನೋಡೋದಾಗಿರಲಿ. ಆ್ಯಂಡ್ ಬೌನ್ಸರ್ಗಳು, ಸ್ಲೋಯರ್ ಬೌನ್ಸರು ಸಿಕ್ಕಾಬಡೆ ಚೆನ್ನಾಗಿತ್ತು. 2 ಬೌಲರ್ಸೂ ಒಳ್ಳೆ ಎಕ್ಸಿಕ್ಯೂಷನ್ ಅಂತಲೇ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ದೇವದತ್ ಪಡಿಕ್ಕಲ್ ಫಸ್ಟು ಇನ್ನಿಂಗ್ಸಲ್ಲಿ 158 ರನ್ಸ್
ಮಾಡ್ತಾರೆ. 157 ರನ್ಸ್ ಮಾಡ್ತಾರೆ. 158 ನಮಗೆ ಟಾರ್ಗೆಟ್ ಬರುತ್ತೆ. ಅಂದರೆ ಹೊಡಿತಿರೋದು ನೋಡಿದ್ರೆ ಒಂದು 220 ಹೋಗ್ಬೋದು ಅಂತಲೇ ಅನಿಸಿತ್ತು. ಬಟ್ ಆದ್ರೂ ಸ್ಟಿಲ್ ಒಳ್ಳೆ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು ಅಲ್ಲಿ. ಯಾಕಂದರೆ 170ನೇ ಡಿಪೆಂಡ್ ಮಾಡಿದ್ದಾರೆ. ಅಂದರೆ ಚೇಸು ಅದಕ್ಕಿಂತ ಜಾಸ್ತಿ ಮಾಡಿಲ್ಲ. ಹಂಗಾಗಿರೋ ಅಡ್ವಾಂಟೇಜ್ ಇರ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಬಟ್ RCB ಅವರು ಆಲ್ರೆಡಿ ಹರ್ಟ್ ಆಗಿರ್ತಾರೆ ಗುರು. ಬೆಂಗಳೂರಲ್ಲಿ ಸೋತಿದ್ದೀವಿ, ಇಲ್ಲೂ ಸೋಲ್ಬೇಕಾ ನಾವು ಅಂತ ಇಕ್ಕೊಂಡು ಜಾಡಿಸ್ಬಿಟ್ರು. ಇನ್ನು ಚೇಸ್ ಕಿಂಗ್ ಅಂತ ಸುಮ್ಮನೆ ಕರೆಯಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ. ಹೌದು, 70+ ರನ್ಸು 50+ ಬಾಲ್ಸಲ್ಲಿ ಬಂದಿರ್ಬೋದು, ಕಡಿಮೆ ಇದರಲ್ಲೇ ಬಂದಿರ್ಬೋದು ಸ್ಟ್ರೈಕ್ ರೇಟಲ್ಲಿ. ಬಟ್ ಇದನ್ನು ಸ್ಟ್ಯಾಂಡ್ ಔಟ್ ಮಾಡಬೇಕಾಗಿತ್ತು. ಅಂದರೆ ಸ್ವಲ್ಪ ತೊಗೊಂಡೋಗ್ಬೇಕಾಗಿತ್ತು, ಇನ್ನಿಂಗ್ಸ್ನ ಕಟ್ಟಲೇಬೇಕಾಗಿತ್ತು. ಅದಕ್ಕೋಸ್ಕರನೇ ಸ್ಲೋ ಆಡಿದ್ರು ಸ್ವಲ್ಪ. 50 ಆದಮೇಲೆ ಕೂಡ ಬ್ಯಾಟ್ ಎತ್ತಲಿಲ್ಲ ವಿರಾಟ್ ಕೊಹ್ಲಿ ಅವರು. ಅದು ಏನಪ್ಪ ಅಂತಂದರೆ ತೊಗೊಂಡೋಗಿದ್ದು ಆ ಥರ DDP ಅವರು. ಲಾಸ್ಟ್ ಮ್ಯಾಚಲ್ಲೇ ನನ್ನ ಆಡಿಸಲ್ವಾ ಅಂಥೇಳಿ ತೋರಿಸ್ಕೊಟ್ಟಿದ್ದವ್ರಿಗೆ, ನನ್ನೇ ಆಡಿಸಲ್ಲ ಗುರು ನೀನು, ಹೊರಗಡೆ ಕುಂದಿರಿಸ್ಬಿಡ್ತೀಯ ಅಂಥೇಳಿ ತೋರಿಸ್ಕೊಟ್ಟಿದ್ದದು. ಮತ್ತು ನನ್ನ ಹೆಂಗೆ ಆಡಿಸಲ್ಲ ನೀವು ಅಂತ. ಒಳ್ಳೆ ಸ್ಟ್ರೈಕ್ ರೇಟು, 34 ಬಾಲಲ್ಲಿ 61 ರನ್ ಏನೋ ಬರುತ್ತೆ. ಎಕ್ಸ್ಟ್ರಾಡಿನರಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಗುದ್ದು ಬಿಸಾಕ್ಬಿಟ್ರು ಅವ್ರನ್ನ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಚ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗುರು. ಟೋಟಲಿ ಹೇಳ್ಬೇಕಂದ್ರೆ ಬೌಲಿಂಗು ಬ್ಯಾಟಿಂಗು. ಫಿಲ್ ಸಾಲ್ಟ್ ಅವ್ರು ಔಟ್ ಆದಮೇಲೆ ಬಾಯಿಗೆ ಬಂದಿತ್ತು. ಬಟ್ ಅದಾದಮೇಲೆ ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಮ್ಯಾಚ್ ಮುಗೀತಿದ್ದಂಗೆ ವಿರಾಟ್ ಕೊಹ್ಲಿ ಅವರು ಸ್ಲೆಡ್ಜಿಂಗ್ ಅಂದರೆ ಉರ್ಸೋಕೆ ರೆಡಿ ಆಗಿದ್ದರು. ಅಷ್ಟೊತ್ತಿಗೆ ಶ್ರೇಯಸ್ ಅಯ್ಯರ್ ಅವರೇ ಅಯ್ಯಪ್ಪ ಬೇಡಪ್ಪ ನಾನು ಉರ್ಸ್ಬೇಡ ನೀನು ಅನ್ನೋ ಥರ ಇತ್ತು ಅಲ್ಲಿ ಸೀನ್ಸು. ಆದ್ರೂ ಹರ್ಷದೀಪ್ ಸಿಂಗ್ ಅವ್ರ ಹತ್ರ ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಕಣ್ಣು ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು, ಬಿಟ್ಟಿದ್ದೀನಿ ನನ್ನ ಮಕ್ಕಳ ಅನ್ನೋ ಥರ. ಬಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಂಟೈರ್ ಈ ಮ್ಯಾಚ್ ಏನಿದೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಆಡಿದ್ರು. ಇದೇ ಥರ ಆಡಲಿ ಅಂತಲೇ ನಾವು ಅಂದ್ಕೊಳ್ಳೋದು. ನೆಕ್ಸ್ಟ್ ಹೋಮ್ ಮ್ಯಾಚ್ ಇದೆ, ಚೆನ್ನಾಗಿ ಆಡಲಿ. ಹೋಮ್ ಮ್ಯಾಚೇ ನಮಗೆ ತಲೆನೋವಾಗಿರೋದು. ಗೆಲ್ಲಿ. ಈ ಇನ್ನಿಂಗ್ಸು ನಿಮ್ಗೆ ಹೆಂಗೆ ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ.